ನಮಸ್ಕಾರ ಸ್ನೇಹಿತರೆ. ಮೊನ್ನೆ ಕಾಶಿಗೆ ಹೋಗಿದ್ದೆ. ಅಲ್ಲಿ ನೀವೆಲ್ಲ ಕೇಳಿರ್ತೀರಲ್ಲ, ಮಣಿಕರ್ಣಿಕಾ ಘಾಟ್ ಪ್ರಪಂಚದಲ್ಲಿ ಭಾಳ ಫೇಮಸ್ ಆಗಿರೋದಲ್ವಾ. ಆ ಮಣಿಕರ್ಣಿಕಾ ಘಾಟನ್ನು ನೋಡಿದೆ ಸ್ನೇಹಿತರೆ, ನಿಜವಾಗ್ಲೂ ಅಲ್ಲಿ ಜೀವನದ ನಿಜವಾದ ಸತ್ಯವಾದ ದರ್ಶನ ಆಗುತ್ತೆ. ನಮಗೆ ಜೀವನದ ಕಹಿ ಸತ್ಯ ನಮ್ಮ ಕಣ್ಮುಂದೆ ಬರುತ್ತೆ. ಏಕೆಂದರೆ 10 ಚಿತೆಗಳು ಒಟ್ಟೊಟ್ಟಿಗೆ ಉರಿತಾ ಇರುತ್ತೆ. ದಿನದ 24 ಗಂಟೆನೂ ಚಿತೆಗಳು ಉರಿತಲೇ ಇರುತ್ತಂತೆ. ಕೊನೆಗೆ ನಾವು ಯಾರಾದರೂ ಆಗಿರಲಿ, ಕೊನೆಗೆ ಅಲ್ಲೇ ತಾನೇ ಸೇರೋದು. ಅದು ಸತ್ಯ. ವಿಪರ್ಯಾಸ ಅಂತಂದರೆ ಆ ಮಣಿಕರ್ಣಿಕಾ ಘಾಟನ್ನ ನೋಡೋದಕ್ಕೆ ಯಾತ್ರಿಗಳು ಹೋಗ್ತಾರೆ. ಪಕ್ಕದಲ್ಲಿರೋರು ಅಲ್ಲಿ ಕುತ್ಕೊಂಡು ಅದನ್ನು ಗಮನಿಸ್ತಾರೆ. ಗಮನಿಸಿದಾಗ ಮನಸ್ಸಿನಲ್ಲಿ ಬೇರೆ 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 ಭಾವನೆಗಳು ಬರುತ್ತಲ್ಲ. ಕೆಲವ್ರಿಗೆ ಅದು ಕುತೂಹಲ ಥರ ಅನಿಸ್ಬೋದು, ಕೆಲವರಿಗೆ ಭಯ ಅನ್ನಿಸ್ಬೋದು, ಕೆಲವರಿಗೆ ವೈರಾಗ್ಯ ತರಬಹುದು. ನಮ್ಮ ಕಬೀರ್ ದಾಸರು ಭಾಳ ಚೆನ್ನಾಗಿ ಹೇಳ್ತಾರೆ ಇದನ್ನು ನೋಡಿ. ಏನಂತಂದರೆ, ಹಾಡ್ ಜಲ ಜ್ಯೂ ಲಾಕಡಿ ಕೇಸ್ ಜಲ ಜ್ಯೂ ಘಾಸ್ ಸಬ್ ತನ್ ಜಲ್ತಾ ದೇಖಕ್ಕೆ ಭಯ ಕಬೀರ್ ಉದಾಸ್ ಅಂತ. ಅಂದರೆ ಹಾಡ್ ಜಲ ಜೋ ಲಾಕಡಿ, ಕಟ್ಟಿಗೆ ಥರ ಮೂಳೆಗಳು ಉರಿದೋಗ್ತಾ ಇದೆ. ಕೇಸ್ ಜಲ ಜ್ಯೂ ಘಾಸ್, ಈ ಹುಲ್ಲು ಹತ್ಕೊಂಡು ಹುರಿತಲ್ಲ, ಒಣಗಿದ ಹುಲ್ಲು, ಆ ರೀತಿ ಕೂದಲೆಲ್ಲ ಹತ್ಕೊಂಡು ಹುರಿತಾ ಇದೆ. ಹೀಗೆ ಇಡೀ ದೇಹ ಹತ್ಕೊಂಡು ಉರಿಯೋದನ್ನು ನೋಡಿ ಕಬೀರ್ ದಾಸರಿಗೆ ವೈರಾಗ್ಯ ಮೂಡ್ತು ಅಂತ. ಇದು ಸತ್ಯ ಅನ್ಸುತ್ತಲ್ಲ. ಅದನ್ನ ನೋಡಿದಾಗ ನಮ್ಗೆ ಅನ್ಸುತ್ತಲ್ಲ, ಅಪ್ಪ ಜೀವನ ಇಷ್ಟೇ ಅಪ್ಪ, ಕೊನೆಗೆ ಏನೇ ಮಾಡಲಿ ಜೀವನ ಇಷ್ಟೇ, ಇದಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾ ಕೊನೆಗೆ ಅಂತ ಅನ್ಸುತ್ತೆ. ಆದರೆ ಸ್ನೇಹಿತರೆ, ಇದು ಒಂದು ರೀತಿ ಸ್ಮಶಾನ ವೈರಾಗ್ಯ ಅಲ್ವಾ. ಅಲ್ಲಿ ಇದ್ದಷ್ಟೊತ್ತು ಹಂಗೆ ಅನ್ಸುತ್ತೆ, ಆಚೆ ಬಂದಮೇಲೆ ಮತ್ತೆ ಈ ಮಸಾಲೆ ದೋಸೆಗೆ ಯಾಕೋ ಉಪ್ಪು ಕಡಿಮೆ ಆಯ್ತಲ್ಲ ಅನ್ಸುತ್ತೆ. ಕರೆಕ್ಟ್ ಅಲ್ಲ? ಅದು ಜೀವನದ ಸತ್ಯ. ಅದಕ್ಕೆ ಸ್ನೇಹಿತರೆ ಹೇಳೋದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವೀಗ ಟ್ರೈನ್ ಪ್ರಯಾಣ ಹತ್ತುತ್ತೀವಲ್ಲ, ಎಲ್ಲೋ ಹೋಗಬೇಕು ಅಂತ ಟ್ರೈನಲ್ಲಿ ಹತ್ತುತ್ತೀವಿ. ಟ್ರೈನಲ್ಲಿ ಹತ್ತುವಾಗಲೇ ನಾವು ಇಳಿಯೋ ಟಿಕೆಟ್ ತೊಗೊಂಡೇ ಹತ್ತಿರ್ತೀವಿ ಅಲ್ಲ. ನಮಗೆ ಗೊತ್ತಿರುತ್ತೆ ಅಲ್ಲಿ ಇಳಿಬೇಕು ಅಂತ ಟಿಕೆಟ್ ತೊಗೊಂಡು ಹತ್ತಿರ್ತೀವಿ. ಆದರೆ ಟ್ರೈನಲ್ಲಿ ಕೂತಿರೋ ಹೊತ್ತು ಕಂಫರ್ಟಬಲ್ ಆಗಿರ್ಬೇಕು ತಾನೆ ಅಲ್ವಾ. ಒಳ್ಳೆ ಸೀಟ್ ಸಿಕ್ಕಿರಬೇಕು, AC ಇರಬೇಕು, ಪಕ್ಕದಲ್ಲಿರೋ ಮೈ ಮೇಲೆ ಬಿದ್ದರೆ ಬೈತೀವಿ. ಕರೆಕ್ಟ್ ಅಲ್ಲ? ಕಂಫರ್ಟಬಲ್ ಆಗಿರ್ಬೇಕಲ್ವಾ. ಹಾಗೆ ಜೀವನದಲ್ಲಿ ಕಂಫರ್ಟ್ ಬೇಕು ಅಥವಾ ನಾವು ಚೆನ್ನಾಗಿರೋಕ್ಕೆ ದುಡಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ಹಾಗೆ ಹೇಗೆ ನಾವು ಟ್ರೈನಿಗೆ ಟಿಕೆಟ್ ತೊಗೊಂಡೇ ಹತ್ತಿರ್ತೀವೋ, ಜೀವನಕ್ಕೆ ಬರೋಕ್ಕೆ ಮೊದಲು ಟಿಕೆಟ್ ತೊಗೊಂಡೇ ಬಂದಿರ್ತೀವಿ. ಸ್ಟಾಪ್ ಯಾವಾಗ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಷ್ಟೇ ಅಲ್ವಾ. ಆದರೆ ಜೀವನದಲ್ಲಿ ಇರೋ ಅಷ್ಟೊತ್ತು ಕಂಫರ್ಟಬಲ್ ಆಗಿರಬೇಕು, ಕೆಲಸ ಮಾಡಬೇಕು, ಸಂತೋಷವಾಗಿರಬೇಕು, ಎಲ್ಲ ಸರಿ. ಆದರೆ ಸಾಧ್ಯ ಆದಷ್ಟು ಬೇರೆಯವರಿಗೆ ತೊಂದರೆ ಮಾಡೋದು ಬೇಡ. ಸಾಧ್ಯ ಆದರೆ ಸಹಾಯ ಮಾಡೋಣ ಅಲ್ವಾ. ನಂತರ ಕೊನೆಯಲ್ಲಿ ಇನ್ನೊಂದು, ಇದೇ ಕಬೀರ್ ದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಏನಂತಂದರೆ, ಮಾಲಿ ಆವತ್ ದೇಖಕ್ಕೆ ಕಲಿಯಾ ಕರೈ ಪುಕಾರ್ ಫೂಲಿ ಫೂಲಿ ಚುನಿಗೈ ಕಲ್ ಹಿ ಅಮಾರಿ ಬಾರ್. ಅರ್ಥ ಆಯ್ತಲ್ಲ? ಮಾಲಿ ಆವತ್ತು ದೇಖಕ್ಕೆ, ಆ ತೋಟದ ಮಾಲಿ ಬರೋದನ್ನ ನೋಡ್ಬಿಟ್ಟು ಕಲಿಯಾ ಕರೈ ಪುಕಾರ್, ಈ ಮೊಗ್ಗುಗಳಿತ್ತಲ್ಲ ಎಲ್ಲ ಕೂಗಕ್ಕೆ ಶುರು ಮಾಡೋದಂತೆ. ಫೂಲಿ ಫೂಲಿ ಚುನಿಗೈ, ಇವತ್ತು ಅರಳಿರೋ ಹೂವೆಲ್ಲ ಕತ್ತರಿಸ್ಕೊಂಡ್ಬಿಟ್ಟ ಮಾಲಿ. ಕಾಲಿ ಅಮಾರಿ ಬಾರ್, ನಾಳೆ ನಮ್ಮದೇ ಸರ್ದಿ ಆಯ್ತಲ್ಲ, ನಾವು ಅರಳಿದ ತಕ್ಷಣ ಬರ್ತಾನೆ ಕತ್ತರಿಸ್ಕೊಂಡು ಹೋಗ್ತಾನೆ ಅಂತ. ಹೀಗೆ ನಾವೆಲ್ಲ ಮೊಗ್ಗುಗಳೇ, ನಾವೆಲ್ಲ ಅರಳ್ತಾ ಇರೋ ಹೂಗಳೇ. ನಮಗೆಲ್ಲ ಗೊತ್ತಿದೆ ಯಾವತ್ತೋ ಆ ಮಾಲಿ ಬಂದು ನಮ್ಮೆಲ್ಲ ಕತ್ತರಿಸ್ಕೊಂಡು ಹೋಗ್ತಾನೆ ಅಂತ. ಈ ಜೀವನದ ಸತ್ಯ ಮಣಿಕರ್ಣಿಕಾ ಘಾಟ್ನಲ್ಲಿ ಬರುತ್ತೆ. ಹಾಗೆ ಆ ಹೂವು ಅರಳಿರೋವರೆಗೂ ಅದು ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಸುಗಂಧ ಬೀರಬೇಕಲ್ವಾ. ಹಾಗೆ ನಾವು ಇರೋ ಅಷ್ಟು ದಿನ ಸಂತೋಷವಾಗಿರೋಣ, ಬೇರೆಯವ್ರಿಗೆ ಸಾಧ್ಯ ಆದಷ್ಟು ಸಹಾಯ ಮಾಡೋಣ, ಸಂತೋಷ ಕೊಡೋಕ್ಕೆ ಪ್ರಯತ್ನ ಮಾಡೋಣ ಅಲ್ವಾ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.